ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೇರಳದಿಂದ 4 ಐಟಿ ಅಧಿಕಾರಿಗಳನ್ನು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಐಟಿ ಅಧಿಕಾರಿಗಳಾದ ನಿತಿನ್ ಬಿಜು, ಕೃಷ್ಣ ಪ್ರಸಾದ್ ಸೇರಿದಂತೆ 4 ವಿಚಾರಣೆಯನ್ನ ಮಾಡ್ತಾ ಇರೋದು. ಆತ್ಮಹತ್ಯೆಯ ದಿನ ಆದಂತ ಬೆಳವಣಿಗೆಯ ಬಗ್ಗೆ ಕೇಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಐಟಿ ಅಧಿಕಾರಿಗಳ ಒತ್ತಡ ಅನ್ನುವಂಥ ಆರೋಪ ಇದೆಯಲ್ಲ, ಹಾಗಾಗಿ ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಏನು ಹೇಳ್ತಾರೆ, ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಐಟಿ ಅಧಿಕಾರಿಗಳ ಮೇಲೆ ಅಂತೂ ಬಹುದೊಡ್ಡ ಆರೋಪವಂತೂ ಅವ್ರ ಕುಟುಂಬದವರು ಮಾಡಿದ್ದಾರೆ. ಇದು ಐಟಿ ಅಧಿಕಾರಿಗಳದ್ದೇ ಅಂತ ಹೇಳಿ. ಕ್ರಿಮಿನಲ್ ಕೇಸ್ ಅಂದರೆ ಕ್ರಿಮಿನಲ್ ಕೇಸೇ ಅವರಿದ್ದಂಥ ಸಂದರ್ಭದಲ್ಲೇ ಆಗಿರುವಂಥ ಪ್ರಕರಣ ಆಗಿರೋದ್ರಿಂದ ಅವರನ್ನು ಕೂಡ ಆರೋಪಿ ಸ್ಥಾನದಲ್ಲೇ ಇಡಬೇಕಾಗತ್ತೆ ಐಟಿ ಅಧಿಕಾರಿಗಳನ್ನು. ಅವರೇನು ನಮ್ಮ BNS ಸೆಕ್ಷನಿಂದ ಅವರೇನು ಹೊರತಾಗಿರೋದಿಲ್ಲ. ಅವರು ಈ ದೇಶದ ಪ್ರಜೆಗಳು ಅಂತಂದರೆ ಅವ್ರ ಮೇಲೂ ಕೂಡ ಅದೇ ರೀತಿಯಾದಂಥ ಸೆಕ್ಷನ್ಗಳು ಬೇಕು, ಜನಸಾಮಾನ್ಯರಿಗೆ ಏನಿರುತ್ತೆ ಅಂತೇಳಿ. ಐಟಿ ಅಧಿಕಾರಿಗಳೊಂದು ಮಾತ್ರಕ್ಕೆ ಅವರೇನು VIP ಅವ್ರ ಮೇಲಿಂದ ಇಳಿದು ಬಂದಿರುವಂಥವ್ರು ಯಾರಾದರೂ ಅಷ್ಟೇ ಕಾನೂನಿನ ಮುಂದೆ ಹೇಳ್ತಾರಲ್ಲ ಎಲ್ಲರೂ ಸಮಾನರು, ಹಂಗೆ ಆಗಬೇಕು.